ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಣ್ಣಿನಡಿ ಸಿಲುಕಿದ್ದ ಮೂವರ ಮೃತದೇಹ ಪತ್ತೆಯಾಗಿದೆ. ಮೂವರ ಮೃತದೇಹ ಹೊರತೆಗೆದಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿತ ಆಯಿತು. ಈ ಒಂದು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಣ್ಣಿನಡಿ ಸಿಲುಕಿದ್ದ ಮೂವರ ಮೃತದೇಹ ಪತ್ತೆಯಾಗಿರೋದು. ಮೂವರ ಮೃತದೇಹವನ್ನ ಅಗ್ನಿಶಾಮಕ ಸಿಬ್ಬಂದಿ ಹೊರತೆಗೆದಿದ್ದಾರೆ. ಮಲ್ಲಿಕಾರ್ಜುನ, ನಾಗವೇಣಿ, ಸಂತೋಷ್ ಮೃತದೇಹಗಳು ಹೊರಕ್ಕೆ ತೆಗೆಯಲಾಗಿದೆ. ಸತತವಾಗಿ 10 ಗಂಟೆಯ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಈ ಒಂದು ಕಾರ್ಯಾಚರಣೆಯ ಬಳಿಕ ಮೃತದೇಹಗಳು ಹೊರಕ್ಕೆ ತೆಗೆದಿರೋದು. ತಾಯಿ ನಾಗವೇಣಿ ಮಡಿಲಲ್ಲೇ ದೇಹವನ್ನ ಹೊರತೆಗೆದಾಗ ಮಗನನ್ನ ತೋಳಲ್ಲಿ ತಬ್ಬಿ ಹಿಡಿದಿದ್ದಾಳೆ ತಾಯಿ. ತಾಯಿ ಸಾಯುವಾಗಲೂ ಕೂಡ ಆ ಮಮತೆ ಅನ್ನೋದು ಬಿಡಲ್ಲ ನೋಡಿ. ತಾಯಿ ನಾಗವೇಣಿಯವರು ಮಡಿಲಲ್ಲೇ ಪ್ರಾಣವನ್ನ ಬಿಟ್ಟಿದೆ ಒಂದು 3 ವರ್ಷದ ಮಗು. ಮೃತದೇಹವನ್ನು ಹೊರತೆಗೆದಿದ್ದಾರೆ. ಆವಾಗಲೂ ಕೂಡ ಈ ಕರುಳ ಹಿಂಡುವಂತಹ ಘಟನೆ ಕಣ್ಣಾರೆ ಕಂಡಿರೋದು. ಮಗನನ್ನ ತೋಳಲ್ಲಿ ತಬ್ಬಿ ಹಿಡಿದಿದ್ದಾಳೆ ತಾಯಿ. ಈ ಒಂದು ಸಾವಿನಲ್ಲೂ ಕೂಡ ಕಾರ್ಯಾಚರಣೆ ವೇಳೆ ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸರು ಭಾವುಕರಾಗಿದ್ದಾರೆ. ಈ ಒಂದು ಹೃದಯ ವಿದ್ರಾವಕ ಘಟನೆಗೆ ಮರುಗಿದ್ದಾರೆ ಮಲೆನಾಡು ಜನ. ಮೊನ್ನೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿತ ಆಗಿತ್ತು. ಈ ಮಣ್ಣಿನ ಅಡಿ ಮೂವರ ಮೃತದೇಹ ಇದೀಗ ಪತ್ತೆಯಾಗಿರೋದು. ಮಲ್ಲಿಕಾರ್ಜುನ, ನಾಗವೇಣಿ, ಸಂತೋಷ್ ಮೃತದೇಹಗಳನ್ನು ಹೊರಕ್ಕೆ ತೆಗೆದಿದ್ದಾರೆ. 10 ಗಂಟೆ ನಾಗವೇಣಿ ಏನಿದ್ದಾರೆ ಅವರ ಮಡಿಲಲ್ಲೇ 3 ವರ್ಷದ ಪುಟ್ಟ ಕಂದ ಸಾವನ್ನಪ್ಪಿರೋದು. ಈ ಮೃತದೇಹವನ್ನು ಹೊರತೆಗೆದಾಗ ಮಗನನ್ನ ತೋಳಲ್ಲಿ ತಬ್ಬಿ ಈ ಸಿಬ್ಬಂದಿ ಇದನ್ನ ನೋಡಿ ಬಹಳಷ್ಟು ಭಾವುಕರಾಗಿದ್ದಾರೆ. ಈ ಹೃದಯ ವಿದ್ರಾವಕ ಘಟನೆಗೆ ಇಡೀ ಮಲೆನಾಡು ಜನರೇ ಮರುಗಿದ್ದಾರೆ. ಯಾಕಂದ್ರೆ ತನ್ನ ಪುಟ್ಟ ಕಂದಮ್ಮನಿಗೆ ಏನೂ ಆಗಬಾರ್ದು, ಏನಾದರೂ ನನಗೆ ಆಗಲಿ ಅಂತ ಆ ಪುಟ್ಟ ಕಂದಮ್ಮನನ್ನ ತನ್ನ ತೋಳಲ್ಲೇ ತಬ್ಬಿ ಇವತ್ತು ತಾಯಿ ಮತ್ತು ಮಗ ಅಲ್ಲೇ ಜೀವವನ್ನು ಬಿಟ್ಟಿರೋದು. ಇದು ನಿಜವಾಗಲೂ ಬಹಳಷ್ಟು ದುರಂತ ಘಟನೆ. ಇದು ಹೃದಯ ವಿದ್ರಾವಕ ಘಟನೆ. ಇದು ಶಿವಮೊಗ್ಗದಲ್ಲಿ ನಡೆದಂತಹ ಘಟನೆ. ಇದು ಪಾಪ ಕೂಲಿಗೆ ಬಂದಿರ್ತಾರೆ, ಇವರು ಕೆಲಸಕ್ಕೆ ಬಂದಿರ್ತಾರೆ ಬೇರೆ ಕಡೆಯಿಂದ. ಇಲ್ಲಿ ಇನ್ನೇನು ಕೆಲಸಕ್ಕೆ ಸೇರಿಕೊಂಡಿರ್ತಾರೆ. ಕೆಲಸಕ್ಕೆ ಸೇರಿ ಬಹಳಷ್ಟು ದಿನಗಳು ಕೂಡ ಆಗಿರೋದಿಲ್ಲ. ಆವಾಗ ಸಡನ್ ಆಗಿ ಮಳೆ ಜಾಸ್ತಿ ಆಗಿ ಗುಡ್ಡ ಕುಸಿತ ಆಗಿ ಅವರ ಶೆಡ್ ಮೇಲೆ ಮಣ್ಣು ಬಿದ್ದುಬಿಡುತ್ತೆ. ಮಣ್ಣು ಬಿದ್ದ ಮೇಲೆ ಇವರು ಆ ಮಣ್ಣಿನ ಅಡಿ ಸಿಲುಕಿ ಉಸಿರಾಟಕ್ಕೆ ತೊಂದರೆ ಆಗಿ ಮೂವರು ಕೂಡ ಸಾಕು.
ದುಡಿಯೋಕ್ಕಂತ ಬಂದಿದ್ದೀವಿ ರೀ. ರಾತ್ರಿ 3 ಗಂಟೆ ಸುಮಾರು ಗುಡ್ಡ ಜರಿದು ಬಿದ್ದು ನಮ್ಮ 3 ಮಂದಿ ಇದಾಗಿದ್ದಾರೆ. ಆಮೇಲೆ ಒಬ್ಬರಿಗೆ ನೀವು ಎಷ್ಟು ದಿನದಿಂದ ತೀರ್ಥಹಳ್ಳಿಲಿದ್ರಿ? ಈಗ 3 ದಿನದಿಂದ ಇದ್ದೀವಿ ರೀ ನಾವು. ಮೊದಲಿಂದ ತೀರ್ಥಹಳ್ಳಿಗೆ ಕೂಲಿ ಕೆಲ್ಸಕ್ಕೆ ಬರ್ತಿದ್ರಾ? ಈಗ ಬಂದು 3 ದಿನ ಆಯ್ತು. ಹಂಗಾಗಿ ಇಲ್ಲಿ ಕೊಪ್ಪಳದಿಂದ ಬಂದಿದ್ರಿ? ಗಂಗಾವತಿ? ಗಂಗಾವತಿಲಿದ್ದ ಬಂದಿವಿ. ಗಂಗಾವತಿಯಲ್ಲಿ ಯಾವ ಊರು ನಿಮ್ದು? ನಮ್ದು ಕಕ್ರಗಾಳ ರೀ. ಕೊಕ್ರಗೊಳ. ಕಕ್ರಗಾಳ ರೀ. ಈಗ ನಮ್ಮ ಮಳೆಯಾಗ 9 ಗಾಯಗಳಿದ್ದಾವೆ. ಅವರು ಇಲ್ಲಿ ಏನು ಅಲ್ಲಿ ಭೂಮಿ ಕುಸಿಯ ನಿನ್ನೆ ಮೊನ್ನೆನೆ ಅದೇ ತರ ಇತ್ತ? ಇಲ್ರಿ ಏನಾಗಿಲ್ರಿ. ಅದು ರಾತ್ರಿ ಒಮ್ಮೆ ಹಂಗಾಯ್ತು ನೋಡ್ರಿ. ರಾತ್ರಿ ಅಷ್ಟೇ ಆಗಿರೋದು. ಮೊದ್ಲು ಏನಾಗಿಲ್ಲ ಅಂತ ಹೇಳ್ತಿದ್ರಿ. ಯಾರ ಮನೆ ಮೇಲೆ ಫಸ್ಟ್ ಬಿತ್ತು? ಫಸ್ಟ್ ಅವರು 3 ಒಳಗಾಗಿದ್ದಾರಲ್ಲ ಅವ್ರ ಮನೆ ಮೇಲೆ ಬಿತ್ತು. ಓಕೆ. ಆಮೇಲೆ ಉಳಿದದ್ದು ಎಲ್ಲ ಸಾಪ ಆಯ್ಕೆ ಅಂತ ಬಂದ. ನಿಮ್ಮೆಲ್ಲ ಮನೆ ಸಾಲಾಗಿದ್ವಾ ಗುಡಿಸ್ಲು? ಅಷ್ಟು ಸಾಲಾಗಿದ್ವು ರೀ. ಏಕ ಅಷ್ಟು ಇದು ಮಾಡಿದ್ವಿ. ಅವು ಹೊರಕ್ ಬರಕತ್ತಿದ್ರಿ. ಅವ್ರು ಹೊರಕ್ ಬರಕತ್ತಿದ್ರ ಹಂಗ ಜರದ್ ಬಿಡ್ತೀರಿ ಅದು. ಓಕೆ. ಈಗ ನಿಮ್ಮ ಅಳಿಯ